ನಾವಿವತ್ತು ಬಾರ್ಲಿ ಸೂಪ್ ಅಥವಾ ಬಾರ್ಲಿ ಕರ್ಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಬಾರ್ಲಿನ ನಾವು ಬೇಸಿಗೆಯಲ್ಲಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ಕೂಲಿಂಗ್ ಇಫೆಕ್ಟ್ನ ಕೊಡ್ಬೋದು. ನಾನಿಲ್ಲಿ ಅರ್ಧ ಕಪ್ನಷ್ಟು ಬಾರ್ಲಿನ ತಗೊಂಡಿದ್ದೀನಿ. ಮೊದಲಿಗೆ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಬಾರ್ಲಿನ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಕೈಯಿಂದ ಉಜ್ಜಿ ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಸೊ ಬಾರ್ಲಿ ಇಂಪಾರ್ಟೆನ್ಸ್ ತುಂಬ ಇದೆ. ಇದನ್ನು ಡಯಾಬೆಟಿಕ್ ಇರೋರು ಯೂಸ್ ಮಾಡ್ಬೋದು. ಹಾಗೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಗಟ್ಟುತ್ತೆ, ಯೂರಿನ್ ಇನ್ಫೆಕ್ಷನ್ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಇದು ಸಹಾಯಕಾರಿಯಾಗುತ್ತೆ. ಆದರೆ ಇದು ಗ್ಲೂಟನ್ ಫ್ರೀ ಅಲ್ಲ, ಇದರಲ್ಲಿ ಗ್ಲೂಟನ್ ಇರುತ್ತೆ. ಸೊ ಇವಾಗ ವಾಶ್ ಮಾಡಿರೋವಂಥ ಬಾರ್ಲಿನ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಒಂದು ರಾತ್ರಿ ನೆನೆಸಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಒಂದು 4ರಿಂದ 5 ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಸೂಪ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ನೀರಿನ ಅಂಶ ಜಾಸ್ತಿ ಇದ್ದರೆ ಸರಿ ಹೋಗುತ್ತೆ. ಸೊ ಇವಾಗ ನಾನು ಸಿಮ್ಮಲ್ಲಿ ಒಂದು 4ರಿಂದ 5 ವಿಸಿಲ್ನ ತಗೊಂಡಿದ್ದೀನಿ. ನೋಡಿ, ಬಾರ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸೋಸ್ಕೊಂಡು ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಇವಾಗ ನಾನು ಬಾರ್ಲಿನ ಸೋಸ್ಕೊಂಡು ಬಿಟ್ಟಿದ್ದೀನಿ. ಚೆನ್ನಾಗಿ ಬಿಳಿಯಾದ ಗಂಜಿ ಬಂದಿದೆ. ಇದಕ್ಕೆ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಬಿಡ್ತೀನಿ. ಉಪ್ಪನ್ನು ನಾವು ಆಲ್ರೆಡಿ ಕುದಿಯೋವಾಗ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಪುದೀನ ಎಲೆನ ಈ ರೀತಿ ಕೈಯಿಂದನೇ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಡ್ತೀನಿ. ಇಂಥ ಒಳ್ಳೆ ಸೂಪ್ನ ನಾವು ನಮ್ಮ ಬೇಸಿಗೆ ಕಾಲದಲ್ಲಿ ಕುಡಿಲೇಬೇಕು, ಬಾಡಿಗೆ ಅತ್ಯವಶ್ಯಕ. ಸೊ ಇವಾಗ ಕುಚ್ಚಿಟ್ಟಿರೋಂಥ ಬಾರ್ಲಿನ ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ, ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಸೊ ಸೂಪ್ ಅಂತೂ ರೆಡಿ ಆಯಿತು. ಇವಾಗ ಬಾರ್ಲಿ ಕರ್ಡ್ ರೈಸ್ನ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬಾರ್ಲಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಬಿಡ್ತೀನಿ. ನಿಮಗೆ ಸ್ವಲ್ಪ ತೆಳುವಾಗಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕೋಬೋದು. ಅಥವಾ ನಿಮಗೆ ಈ ರೀತಿ ಕಾಳಾಗಿ ಬೇಡ ಅಂದರೆ ಇದನ್ನು ನೀವು ಗ್ರೈಂಡ್ ಮಾಡಿ ಕೂಡ ತಗೋಬೋದು. ಬಟ್ ಈ ರೀತಿ ಕರ್ಡ್ ರೈಸ್ ಥರ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿಲ್ಲ. ಇವಾಗ ಒಗ್ಗರಣೆನ ಹಾಕ್ಕೊಂಡ್ಬಿಡ್ತೀನಿ. ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಾಗೆ 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಆದರೆ ಸಾಕು. ಒಗ್ಗರಣೆ ರೆಡಿ ಆಗಿದೆ. ಇದನ್ನು ನಾವು ಬಾರ್ಲಿ ಕರ್ಡ್ ರೈಸ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಬೇಸಿಗೆಯಲ್ಲಿ ಬರೀ ಕರ್ಡ್ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಬಾರ್ಲಿ ಕರ್ಡ್ ರೈಸ್ನ ತಿನ್ನಿ. ಹೆಲ್ತು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ನ್ಯೂಟ್ರಿಯೆಂಟ್ಸ್ ಕೂಡ ಹೊಂದಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಬಾರ್ಲಿ ಕರ್ಡ್ ರೈಸ್ ಕೂಡ ರೆಡಿ ಆಗಿಬಿಡುತ್ತೆ. ನಾನು ಇದಕ್ಕೆ ಮೇಲೆ ಪೊಮೊಗ್ರೆನೇಟ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ಅಥವಾ ಬೇರೆ ಯಾವುದೇ ತರಕಾರಿ ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ರೀತಿ ಹೆಲ್ದಿ ಆಗಿರುವಂಥ ಬಾರ್ಲಿ ಕರ್ಡ್ ರೈಸ್ ಮತ್ತು ಸೂಪನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾನು ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಹೆಲ್ದಿ ಆಗಿರುವಂಥ ಬಾರ್ಲಿ ಸೂಪ್ ಆ್ಯಂಡ್ ಬಾರ್ಲಿ ಕರ್ಡ್ ರೈಸ್ ಈಸ್ ರೆಡಿ.